ಕಿರಿದಾದ ಬಾಗಿಲಿನಿಂದಲೇ ಒಳಕ್ಕೆ ಹೋಗಿರಿ, ಏಕೆಂದರೆ ವಿನಾಶಕ್ಕೆ ಒಯ್ಯುವ ಬಾಗಿಲು ಹಿರಿದು ಅದರ ಮಾರ್ಗ ಸರಾಗ, ಅದನ್ನ ಹಿಡಿಯುವವರು ಅನೇಕರು. ಮತ್ತಾಯನು ಬರೆದಂತ ಶುಭ ಸಂದೇಶ 7ನೇ ಅಧ್ಯಾಯ 13ನೇ ವಾಕ್ಯ. ದೇವರ ಪರಿಶುದ್ಧ ವಾಕ್ಯ. ಲೋಕೋದ್ಧಾರಕನಾದಂತಹ ಕ್ರಿಸ್ತ ಯೇಸುವಿನಲ್ಲಿ ನನ್ನ ಪ್ರೀತಿಯ ಸ್ನೇಹಿತರೆ, ಈ ಲೋಕದಲ್ಲಿ ಅನೇಕರು ಕುರಿಗಳಂತೆ ಇದ್ದಾರಲ್ಲ, ತಾವು ಹೋಗುತ್ತಿರುವ ಹಾದಿ ಎತ್ತ ಸಾಗುತ್ತಿದೆ ಎಂದು ಯೋಚಿಸದೆ ಗುಂಪನ್ನು ಕುರುಡರಾಗಿ ಅನುಸರಿಸುತ್ತಿದ್ದಾರೆ. ಎಲ್ಲರೂ ಒಂದು ದಿಕ್ಕಿನಲ್ಲಿ ಹೋಗುತ್ತಿರುವುದನ್ನು ಕಂಡು ಬಹಳಷ್ಟು ಜನರು ಹೋಗುವ ಹಾದಿಯೇ ಸರಿಯಾಗಿರಬಹುದೆಂದು ಅವರು ಭಾವಿಸುತ್ತಾರೆ ಹಾಗೂ ಆ ಗುಂಪಿನವರನ್ನೇ ಅನುಸರಿಸುತ್ತಾರಲ್ಲವೇ. ಆದರೆ ಪ್ರಿಯರೇ, ಸತ್ಯವು ಭಯಾನಕವಾಗಿದೆ. ಎಲ್ಲ ಗುಂಪುಗಳು ಸತ್ಯದ ಕಡೆಗೆ ಅಥವಾ ಜೀವದ ಕಡೆಗೆ ಸಾಗುವುದಿಲ್ಲ. ಕೆಲವೊಮ್ಮೆ ಆ ಗುಂಪಿನ ಜನರು ನೇರವಾಗಿ ವಿನಾಶದ ಕಡೆಗೆ ಸಾಗುತ್ತಿರುತ್ತಾರೆ. ಸ್ನೇಹಿತರೆ, ಈ ಚಿತ್ರದಲ್ಲಿ ಸುಂದರವಾಗಿ ಕಾಣಬಹುದು. ಅನೇಕ ಕುರಿಗಳು ತಮ್ಮ ಮುಂದಿರುವ ದಾರಿ ಪ್ರಪಾತಕ್ಕೆ ಮುಕ್ತಾಯವಾಗುತ್ತದೆ ಎಂಬ ಅರಿವೇ ಇಲ್ಲದೆ ವೇಗವಾಗಿ ನುಗ್ಗುತ್ತಿವೆ. ಕಡೆಯಲ್ಲಿ ಅವು ಒಂದೊಂದಾಗಿ ಅಗ್ನಿಯ ಪ್ರಪಾತದ ಗುಂಡಿಗೆ ಬೀಳುತ್ತಿವೆ. ಆ ಮುಗ್ಧ ಕುರಿಗಳಿಗೆ ಪ್ರಪಾತಕ್ಕೆ ಬೀಳಬೇಕೆಂಬ ಆಸೆಯಿಂದಲ್ಲ, ಬದಲಿಗೆ ತಮ್ಮ ಮುಂದಿರುವವರನ್ನ, ಅವರ ಗುಂಪಿನ ನಾಯಕರನ್ನು ಕುರುಡಾಗಿ ಹಿಂಬಾಲಿಸುವುದರಿಂದ ಈ ಗತಿ ಅವುಗಳಿಗೆ ಬಂದಿದೆ. ಪ್ರಿಯ ಸ್ನೇಹಿತರೆ, ಆದರೆ ಈ ಚಿತ್ರದಲ್ಲಿ ಒಂದು ಕುರಿ ಮಾತ್ರ ಏಕಾಂಗಿಯಾಗಿ ನಿಂತಿರುವುದನ್ನ ಕಾಣುತ್ತೇವಲ್ಲವೇ. ಅದು ಉಳಿದವರನ್ನ ಹಿಂಬಾಲಿಸುತ್ತಿಲ್ಲ. ಅದು ಗುಂಪಿನಿಂದ ಹೊರಬಂದು ತನ್ನದೇ ಆದಂತಹ ಸ್ವಂತ ಮಾರ್ಗವನ್ನ ಅದು ಕಂಡುಕೊಂಡಿದೆ. ಆ ಏಕಾಂಗಿಯಾಗಿ ನಿಂತಿರುವಂತಹ ಮುಗ್ಧ ಕುರಿ ಲೋಕದ ಗದ್ದಲವನ್ನ ಕೇಳುವ ಬದಲು ದೇವರ ಧ್ವನಿಯನ್ನ ಕೇಳಲು ನಿರ್ಧರಿಸುವವರನ್ನು ಪ್ರತಿನಿಧಿಸುತ್ತದೆ. ಎಲ್ಲರೂ ಒಂದು ದಿಕ್ಕಿನಲ್ಲಿ ಹೋಗುತ್ತಿದ್ದಾರೆಂದ ಮಾತ್ರಕ್ಕೆ ಅವರೆಲ್ಲರೂ ಜೀವನದ ಕಡೆಗೆ ಅಥವಾ ಸತ್ಯದ ಮಾರ್ಗದ ಕಡೆಗೆ ಹೋಗುತ್ತಿಲ್ಲ. ನೀವಾದರೂ ಯೋಚಿಸಿ, ದೇವರು ನಿಮಗಾಗಿ ಸಿದ್ಧ ಮಾಡಿರತಕ್ಕಂತ ಮಾರ್ಗವನ್ನ ಆರಿಸಿಕೊಳ್ಳಿರಿ. ಇಂದು ನಿಮ್ಮನ್ನ ನೀವು ಕೇಳಿಕೊಳ್ಳಿ. ಗುಂಪಿನಲ್ಲಿ ಎಲ್ಲರೂ ಜೈಕಾರ ಹಾಕುವಾಗ ನಾನು ಕೂಡ ಗುಂಪಿನಲ್ಲಿ ಜೈಕಾರ ಹಾಕುತ್ತಿದ್ದೇನೆ ಅಥವಾ ಇಲ್ಲವೇ, ಅಥವಾ ದೇವರು ನಮಗೆ ನೀಡಿರುವಂತಹ ಬುದ್ಧಿವಂತಿಕೆಯಿಂದ ಯೋಚಿಸಿ ಆಯ್ಕೆ ಮಾಡುತ್ತಿದ್ದೇವಾ ಎಂಬುದನ್ನ ಈ ದಿನ ಯೋಚಿಸಬೇಕಾಗಿದೆ ಅಲ್ಲವೇ. ಪ್ರಾರ್ಥಿಸೋಣ. ಲೋಕದ ವಿಶಾಲವಾದ ಮತ್ತು ಆಕರ್ಷಕವಾದ ಹಾದಿಯು ವಿನಾಶಕ್ಕೆ ಒಯ್ಯುತ್ತದೆ ಎಂದು ಕರ್ತನೆ ನೀವು ನಮಗೆ ಎಚ್ಚರಿಸಿದ್ದೀರಿ. ಸಂತೆಯಂತಹ ಗದ್ದಲದ, ಗೊಂದಲದ, ಅಬ್ಬರದ ಈ ನಮ್ಮ ಬದುಕಲ್ಲಿ ನಿಮ್ಮ ದೈವಿಕ ಧ್ವನಿಯನ್ನ ಕೇಳಿಸಿಕೊಳ್ಳುವ ಕೃಪಾ ವರವನ್ನ ನಮಗೆ ದಯಪಾಲಿಸಿರಿ ಕರ್ತನೆ. ಅನೇಕರು ಹೋಗುತ್ತಿದ್ದಾರೆಂಬ ಕಾರಣಕ್ಕೆ ನಾನು ತಪ್ಪು ಹಾದಿಯನ್ನ ಆರಿಸಿಕೊಳ್ಳದಂತೆ ನನ್ನನ್ನ ಎಚ್ಚರಿಸಿ ಕಾಪಾಡಿ ನನ್ನನ್ನ ರಕ್ಷಿಸು ಕರ್ತನೆ. ಈ ಲೋಕದ ಆಸೆಗಳು ಮತ್ತು ಕ್ಷಣಿಕ ಸುಖಗಳು ನಮ್ಮನ್ನ ಕುರುಡರನ್ನಾಗಿಸದೆ, ಈ ನಮ್ಮ ಜೀವನದಲ್ಲಿ ಎಷ್ಟು ಕಷ್ಟಗಳು ಬಂದರೂ, ಎಷ್ಟೇ ಇಕ್ಕಟ್ಟು ಬಿಕ್ಕಟ್ಟುಗಳು ಎದುರಾದರೂ, ನಾವು ನಿಮ್ಮ ರಾಜ್ಯಕ್ಕೆ ಸೇರುವ ಹಾದಿಯನ್ನ, ನಿಮ್ಮ ಕ್ರೈಸ್ತಿಯ ಮಾರ್ಗವನ್ನ ಕಂಡುಕೊಂಡು ಅದರಲ್ಲಿ ನಡೆಯುವಂತಹ ಶಕ್ತಿಯನ್ನ ನಮಗೆ ನೀಡಿರಿ ಪ್ರಭುವೇ. ಈ ಜೀವನದಲ್ಲಿ ಎಲ್ಲರೂ ಎದುರಾದರು, ಎಲ್ಲರೂ ನನ್ನನ್ನ ಬಿಟ್ಟು ಹೋದರು, ನಾನು ಜೀವನದಲ್ಲಿ ಏಕಾಂಗಿಯಾಗಿ ಒಬ್ಬಂಟಿಯಾಗಿ ನಿಲ್ಲಬೇಕಾಗಿ ಬಂದರೂ ಸತ್ಯದ ಪರವಾಗಿ ನಿಲ್ಲುವ ಧೈರ್ಯವನ್ನು ನನಗೆ ನೀಡಿರಿ ಯೇಸುವೆ. ವಿನಾಶದ ಹಾದಿಯಿಂದ ನನ್ನನ್ನು ತಪ್ಪಿಸಿರಿ, ನಿಮ್ಮ ನಿತ್ಯ ಜೀವನದ ಮಾರ್ಗದಲ್ಲಿ ನನ್ನನ್ನು ನಡೆಸಿರಿ ಯೇಸುವೆ ಎಂದು ನಮ್ಮ ರಕ್ಷಕನಾದ ಕ್ರಿಸ್ತ ಯೇಸುವಿನ ಸುಂದರವಾದಂತ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ. ಸಮಸ್ತ ಸೃಷ್ಟಿಯ ಒಡೆಯನಾದಂತ ಯಾವೇ ಯೆಹೋವ ಸ್ವಾಮಿ ಸರ್ವೇಶ್ವರನಾದಂತ ಸ್ವರ್ಗೀಯ ತಂದೆ ದೇವರೇ, ಅಮೆನ್.